ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಶ್ರೀನಿವಾಸ್ ಮತ್ತು ಕಲ್ಯಾಣಿ ಭೇಟಿ ಆಗ್ತಾರೆ. ಹಾಗಾದರೆ ಎಲ್ಲಿ ಭೇಟಿ ಆಗ್ತಾರೆ ನೋಡೋಣ ಬನ್ನಿ. ಪ್ರೇಮ ರಾಮ್ಗೆ ಫೋನ್ ತೋರಿಸ್ತಾ, ರಾಮ್, ನನ್ನ ಅತ್ತೆ ಹುಷಾರಾಗ್ಬಿಟ್ರು. ಅಯ್ಯೋ, ಈ ಥರ ನಗುಮುಖದಲ್ಲಿ ನಮ್ಮ ಅತ್ತೆನ ನೋಡಿ ಎಷ್ಟು ದಿನ ಆಗಿತ್ತು ದೇವ್ರೆ, ಈಗ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತಿದೆ ಅಂತಾಳೆ. ಹೌದು ಪ್ರೇಮ, ದೊಡ್ಡಮ್ಮನ ಮುಖದಲ್ಲಿ ಗೊತ್ತಿತ್ತಲ್ಲ, ಅದು ಈಗ ಮತ್ತೆ ವಾಪಸ್ ಬಂದಿದೆ. ದೊಡ್ಡಮ್ಮನ ದೇವರೇ ಕಾಪಾಡ್ತಿದ್ದಾರೆ ಅಂತಾನೆ ರಾಮ್. ಒಳ್ಳೆಯವರಿಗೆ ಯಾವತ್ತಿದ್ರೂ ಒಳ್ಳೇದಾಗುತ್ತೆ ರಾಮ್. ನಮ್ಮ ಅತ್ತೆ ಮನಸ್ಸು ಶುದ್ಧವಾಗಿರೋ ಮನಸ್ಸು. ಅಂಥ ಮನಸ್ಸಿಗೆ ಯಾವ ದುಷ್ಟಶಕ್ತಿಯೂ ಏನು ಮಾಡೋಕ್ಕಾಗಲ್ಲ. ಅತ್ತೆ ನನ್ನ ದೇಹದಲ್ಲಿ ಉಸಿರು ಇರೋವರೆಗೂ, ನಾನು ಬದುಕಿರೋವರೆಗೂ ಯಾವುದೇ ದುಷ್ಟ ಪಿಶಾಚಿಗಳು ನಿಮಗೆ ಒಂದು ಸಣ್ಣ ತೊಂದರೆ ಮಾಡೋಕ್ಕೂ ನಾನು ಬಿಡಲ್ಲ ಅತ್ತೆ. ಗೇಟಿಗೆ ಎದುರೇ ಕೊಡ್ತೀನಿ, ಮಂತ್ರಕ್ಕೆ ತಿರುವು ಮಂತ್ರ ಹಾಕ್ತೀನಿ ಅಂತ ಪ್ರೇಮ ಮನಸ್ಸಲ್ಲೇ ಯೋಚನೆ ಮಾಡ್ತಾಳೆ. ಈಚೆ ಸ್ನೇಹ ದಾಮಿನಿ ಹತ್ರ ಕಲ್ಯಾಣಿನ ನೋಡ್ತಾ, ವಾಟ್ ಈಸ್ ದಿಸ್ ಅತ್ತೆ, ಇಟ್ಸ್ ಆಲ್ರೆಡಿ ಮಾರ್ನಿಂಗ್. ಆ ಕಲ್ಯಾಣಿ ಅತ್ತೆಗೆ ಏನೂ ಆಗೇ ಇಲ್ಲ, ಇನ್ನೂ ಆ್ಯಕ್ಟಿವ್ ಆಗೇ ಇದ್ದಾರಲ್ಲ. ಆ ಡಾಕ್ಟ್ರು ಬೇರೆ ಸಂಜೆ ತನಕ ವೆಯ್ಟ್ ಮಾಡಿ ಆಮೇಲೆ ರಿಸಲ್ಟ್ ನೋಡಿ ಅಂತ ತಾನೇ ಹೇಳ್ದ. ಆದರೆ ಆರಾಮಾಗಿರೋದಕ್ಕಿಂತ ಇನ್ನೂ ಹೆಚ್ಚಾಗಿ ಹೆಲ್ದಿಯಾಗೇ ಇದ್ದಾರಲ್ಲ. ಐ ಥಿಂಕ್ ಹೀ ಬ್ಲೆಸ್ಡ್ ಅಂತಾಳೆ ಸ್ನೇಹ. ನೋ ವೇ, ಅವನು ನನ್ನ ಎದುರು ಹಾಕ್ಕೊಳ್ಳೋ ಧೈರ್ಯ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವನಿಗೆ ಆ ಯೋಗ್ಯತೆಯೂ ಇಲ್ಲ, ಯಾಕಂದರೆ ಅವನ ಇಡೀ ಕೆರಿಯರ್ ನನ್ನ ಕೈನಲ್ಲಿದೆ. ನನಗೆ ಅರ್ಥ ಆಗದೆ ಇರೋದು ಏನು ಅಂದರೆ, ಆ ಮೆಡಿಸಿನ್ ಇವಳ ಮೇಲೆ ಯಾಕೆ ವರ್ಕ್ ಆಗ್ತಿಲ್ಲ ಅಂತಾಳೆ ದಾಮಿನಿ. ಆಗ ಪಂಚಮಿ ಕಲ್ಯಾಣಿ ಒಟ್ಟಿಗೆ ಅವ್ರ ಹತ್ರ ಬರ್ತಾರೆ. ರೆಡಿ ಆದ್ರಕ್ಕ ಅಂತಾಳೆ ದಾಮಿನಿ. ಹಾಂ, ಹೊರಡೋಣ ಅಂತಾರೆ ಕಲ್ಯಾಣಿ. ಶ್ರೀಧರ ಬಂದು, ಅತ್ತಿಗೆ ಎಲ್ಲ ರೆಡಿನಾ, ಕಾರ್ ರೆಡಿ ಇದೆ, ಹೊರಡೋಣ ಅಂತಾರೆ. ಸರಿ ಶ್ರೀಧರ, ಬಾ ಅಂತಾಳೆ ಕಲ್ಯಾಣಿ. ಪಂಚಮಿ, ಅಕ್ಕನ ನಿಧಾನವಾಗಿ ಕರ್ಕೊಂಡು ಹೋಗು, ಅಣ್ಣ ಅಕ್ಕ ಹುಷಾರು, ಕಾರಲ್ಲಿ ಕೂರಿಸಿ, ನಾನು ಪೂಜೆ ಸಾಮಾನು ತಗೊಂಡು ಬರ್ತೀನಿ ಅಂತಾರೆ ದಾಮಿನಿ. ಹಾಂ ಅಂತ ಅವರೆಲ್ಲ ಹೋಗ್ತಾರೆ. ಆಗ ದಾಮಿನಿ ಬಂದು ಟ್ಯಾಬ್ಲೆಟ್ ಬಾಕ್ಸ್ನ ತೆಗೆದು ನೋಡ್ತಾಳೆ. ಅತ್ತೆ, ಏನು ಹುಡುಕ್ತಿದ್ದೀರಾ? ಯಾರಾದರೂ ನೋಡಿದರೆ ಕಷ್ಟ ಆಗುತ್ತೆ, ಬನ್ನಿ ಅತ್ತೆ ಹೋಗೋಣ ಅಂತಾಳೆ ಸ್ನೇಹ. ಆಗ ಮಾತ್ರೆನ ನೋಡಿ, ಹೋ ಮೈ ಗಾಡ್, ನನಗೆ ಗೊತ್ತಿತ್ತು ಹೀಗೇನೆ ಆಗಿರುತ್ತೆ ಅಂತಾಳೆ ದಾಮಿನಿ. ಏನಾಯಿತು ಅತ್ತೆ ಅಂತಾಳೆ ಸ್ನೇಹ. ಮಾತ್ರೆಗಳು ಅದಲು ಬದಲಾಗಿದೆ. ನಾನು ತಂದಿಟ್ಟಿದ್ದ ಸ್ಲೋ ಪಾಯ್ಸನ್ ಮಾತ್ರೆ ಇರಲಿಲ್ಲ, ಅವಳಿಗೆ ಹುಷಾರಾಗೋಕ್ಕೆ ಕೊಡೋ ಮಾತ್ರೆಗಳು ಅನಿಸುತ್ತೆ ಇದು ಅಂತಾರೆ ದಾಮಿನಿ. ಅದು ಹೇಗೆ ಹೇಳ್ತೀರಾ ಅತ್ತೆ? ನೀವಿಟ್ಟಿರೋ ಮಾತ್ರೆ ಇಲ್ಲಿರೋ ಮಾತ್ರೆ ಎರಡು ಒಂದೇ ಥರ ಇದೆಯಲ್ಲ, ಬದಲಾಗಿದೆ ಅಂತ ಹೇಗೆ ಹೇಳ್ತೀರಾ? ಮೇ ಬಿ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದೇನೋ ಅಂತಾಳೆ ಸ್ನೇಹ. ನಾನು ಕನ್ಫ್ಯೂಸ್ ಆಗಲ್ಲ, ಈ ದಾಮಿನಿ ಕನ್ಫ್ಯೂಸ್ ಮಾಡ್ತಾಳೆ. ನಾನಿಲ್ಲಿ ಆ ಸ್ಲೋ ಪಾಯ್ಸನ್ ಮಾತ್ರೆ ತಂದಿಟ್ಟಿದ್ದೆ, ಈ ಬಾಕ್ಸಲ್ಲಿ ನನ್ನ ಗುರ್ತಿಗೆ ಅಂತ ಅರ್ಧ ಟ್ಯಾಬ್ಲೆಟ್ ಮುರಿದು ಇದರಲ್ಲಿ ಇಟ್ಟಿದ್ದೆ, ಅದು ಕಾಣಿಸ್ತಿಲ್ಲ ಅಂದರೆ ಏನರ್ಥ? ಮಾತ್ರೆ ಅದಲು ಬದಲಾಗಿದೆ ಅಂತಾರೆ ದಾಮಿನಿ. ಅಂದರೆ ಯಾರೋ ಇಲ್ಲಿಗೆ ಬಂದು ನಮ್ಮ ಪ್ಲ್ಯಾನ್ನ ಉಲ್ಟಾ ಮಾಡಿ ಮಾತ್ರೆಗಳನ್ನ ಬದಲಾಯಿಸಿರೋದು ಯಾರಿರ್ಬೋದು ಅತ್ತೆ? ನಮ್ಮ ಸೀಕ್ರೆಟ್ ಯಾರಿಗೆ ಗೊತ್ತಾಗಿರ್ಬೋದು ಅಂತಾಳೆ ಸ್ನೇಹ. ಇನ್ಯಾರಾಗಿರ್ತಾರೆ ಸ್ನೇಹ? ಈ ಮನೇಲಿ ನನ್ನ ಪ್ರತಿಯೊಂದು ಹೆಜ್ಜೆನೂ ನೋಡ್ತಾ ನನ್ನ ಪ್ರತಿ ಆಟನೂ ಉಲ್ಟಾ ಮಾಡೋ ಯೋಗ್ಯತೆ ಇರೋದು ಒಬ್ಳಿಗೆ, ಪ್ರೇಮ. ಈ ಮಾತ್ರೆ ಅದಲು ಬದಲು ಹಿಂದೆ ಆ ಪ್ರೇಮ ಕೈವಾಡ ಇದೆ ಅಂತಾಳೆ ದಾಮಿನಿ. ಅತ್ತೆ, ಪ್ರೇಮಂಗೆ ಎಲ್ಲ ಸತ್ಯ ಗೊತ್ತಾಗ್ಬಿಟ್ಟಿದ್ಯಾ ಅತ್ತೆ? ನಾವೀಗ ಜೈಲಿಗೆ ಹೋಗಬೇಕಾಗತ್ತಾ ಅಂತಾಳೆ ಸ್ನೇಹ. ಹೆದರ್ಕೋಬೇಡ ಸ್ನೇಹ, ಅದಕ್ಕೆ ತಗೋಬೇಕಾಗಿರೋ ಎಚ್ಚರಿಕೆ ನಾನು ತಗೊಂಡಿದ್ದೀನಿ. ಆ ಹೆಜ್ಜೆ ಅವಳು ತಗೊಳ್ಳೋದಿಲ್ಲ. ಆದರೆ ನಾವಿನ್ನು ಮೇಲೆ ಹುಷಾರಾಗಿರಬೇಕು. ನೋಡು, ನೀನು ಆ ದೇವಸ್ಥಾನಕ್ಕೆ ಬರಬೇಡ, ಮನೇಲಿರು. ಆ ಪ್ರೇಮ ಯಾವುದೇ ಕ್ಷಣದಲ್ಲಾದರೂ ಯಾವುದೇ ರೂಪದಲ್ಲಾದರೂ ಈ ಮನೆಗೆ ಬರ್ಬೋದು. ನೀನು ಅವಳನ್ನು ತಡಿಬೇಕು. ಆ ಕಲ್ಯಾಣಿ ದೇವಸ್ಥಾನದಿಂದ ವಾಪಸ್ ಬರೋ ಅಷ್ಟೊತ್ತಿಗೆ ಈ ಮಾತ್ರೆಗಳ ಆಟನ ಸರಿ ಮಾಡ್ತೀನಿ, ಮತ್ತೆ ಆ ಕಲ್ಯಾಣಿ ಹಾಸಿಗೆ ಹಿಡಿಯೋ ಹಾಗೆ ಮಾಡ್ತೀನಿ ಅಂತಾಳೆ ದಾಮಿನಿ. ಈಚೆ ಮಹಾದೇವ ಶ್ರೀನಿವಾಸ್ ಬಟ್ಟೆ ಅಂಗಡಿಗೆ ಬಂದಿರ್ತಾರೆ. ನೋಡಿ ಸರ್, ಇವೇ ನಮ್ಮ ಅಂಗಡಿಲಿರೋ ಸಿಲ್ಕ್ ಸಾರಿಗಳು, ಇವೆಲ್ಲ ನಿಮ್ಮ ತಾಯಿಗೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಅಂತಾರೆ ಅಂಗಡಿಯವರು. ಅಯ್ಯೋ, ಏನು ಗ್ರ್ಯಾಂಡಾಗಿ ಕಾಣ್ತದೋ ಏನು ಕತೆನೋ, ಎಲ್ಲ ಜಿಗಿ ಜಿಗಿ ಅಂತ ವಲ್ಲಪ್ಪ. ಈ ಸೀರೆಗಳಲ್ಲಿ ಒಂದು ಗತ್ತಿಲ್ಲ, ಗಮ್ಮತ್ತಿಲ್ಲ. ತೆಗಿಯಚೆಗೆ, ನಮ್ಮಮ್ಮಂಗೆ ಇಂಥ ಸೀರೆ ಎಲ್ಲ ಇಷ್ಟ ಆಗೋಕ್ಕಿಲ್ಲ. ನೋಡೋದಕ್ಕೆ ಶಾಂತವಾಗಿರಬೇಕು, ಹಾಗೆ ಉಟ್ಕೊಂಡ್ರೆ ಗೌರವ ಕೊಡಬೇಕು ಅಂತ ಅನಿಸ್ಬೇಕು, ಅಂಥ ಸೀರೆನ ತೋರಿಸು ಅಂತಾನೆ ಮಹಾದೇವ. ಸರಿ ಅಣ್ಣ ಅಂತ ಅಂಗಡಿಯಮ್ಮ ತೋರಿಸಿ, ನೋಡಿ ಅಣ್ಣ, ಇದು ಹೊಸ ಪ್ಯಾಟರ್ನ್ ಅಂತಾನೆ. ಅಪ್ಪಾಜಿ, ನೀವು ಯಾಕೆ ನಮ್ಮಮ್ಮಂಗೆ ಒಂದು ಸೀರೆ ಆರಿಸ್ಬಾರ್ದು? ಯಾಕಂದರೆ ನಿಮಗೆ ಹೊಸಿ ಅನುಭವ ಇರ್ತದಲ್ಲ, ಅದಕ್ಕೆ ನನಗೆ ಹೊಸಿ ಸಹಾಯ ಮಾಡಿ ಅಂತಾನೆ ಮಹಾದೇವ. ಅಲ್ಲಪ್ಪ ಮಹಾದೇವ, ನಾನು ನಿಮ್ಮ ತಾಯಿನ ನೋಡೇ ಇಲ್ವಲ್ಲ ಅಂತಾರೆ ಶ್ರೀನಿವಾಸ್. ನೋಡಲೇಬೇಕು ಅಂತ ಇದೆಯಾ? ಪರವಾಗಿಲ್ಲ, ಯಾವುದಾದ್ರೂ ಒಂದು ಒಳ್ಳೆ ಸೀರೆ ಹುಡ್ಕೊಡಿ ಅಂತಾನೆ ಮಹಾದೇವ. ನಿಮ್ಮ ತಾಯಿ ಹೇಗಿರ್ತಾರೆ ಅಂತ ವಿವರವಾಗಿ ಹೇಳ್ತೀಯಾ ಅಂತಾರೆ ಶ್ರೀನಿವಾಸ್. ನಮ್ಮ ತಾಯಿನ ಅಂತಾನೆ ಮಹಾದೇವ. ಅವ್ರ ರೂಪ,
ಗಾಂಭೀರ್ಯ ಹೇಗಿರುತ್ತೆ ಅಂತ ಹೇಳಿದರೆ ಅದಕ್ಕೆ ತಕ್ಕನಾಗಿ ನಾವಿಬ್ಬರೂ ಸೇರಿಕೊಂಡು ಒಂದು ಒಳ್ಳೆ ಸೀರೆನ ಆಯ್ಕೆ ಮಾಡ್ಬೋದು ಅಂತಾರೆ ಶ್ರೀನಿವಾಸ್. ಆಗ ಮಹಾದೇವ ಅಮ್ಮನ ನೆನೆಸ್ಕೊಂಡು, ನಮ್ಮ ಅಮ್ಮ ಬಂದರೆ ಸಾಕ್ಷಾತ್ ಈ ಅನ್ನಪೂರ್ಣೇಶ್ವರಿನೇ ಕಣ್ಮುಂದೆ ಬಂದಂಗೆ ಇರ್ತದೆ ಅಪ್ಪಾಜಿ. ಅವ್ರ ಮುಖದಲ್ಲಿ ಒಂದು ದೈವಿಕ ಕಳೆ, ಹಣೆಯಾಗ ಒಂದು ಬೊಟ್ಟು, ಅವ್ರ ಕಣ್ಣ ನೋಡಿದರೆ ಸಾಕು ಎಂಥವ್ರಿಗಾದರೂ ಕರುಣೆ ಉಕ್ಕಿ ಬರ್ತದೆ. ಇನ್ನು ನಮ್ಮ ಅಮ್ಮ ಅಂಗಳಕ್ಕೆ ಹಾಗೆ ನಡ್ಕೊಂಡು ಬರ್ತಿದ್ರೆ ಸಾಕು, ಇಡೀ ಮನೆಗೆ ಒಳ್ಳೆ ರಾಜಗಾಂಭೀರ್ಯ ಬಂದಂಗೆ ಇರ್ತದೆ. ಆದರೆ ಈಗ ಒಸಿ ಹುಷಾರಿಲ್ಲದೆ ಸ್ವರ್ಗೋಗವಳೆ ಅಷ್ಟೇಯ, ಮುಖದಲ್ಲಿರೋ ಕಳೆ ಹಾಗೆ ಇದೆ ಅಪ್ಪಾಜಿ ಅಂತಾನೆ ಮಹಾದೇವ. ಮಹಾದೇವ, ಕೇಳೋಕೆ ಇಷ್ಟು ಅದ್ಭುತವಾಗಿದೆ, ಹಾಗಿದ್ರೆ ನಿನ್ನ ತಾಯಿ ಆ ತೇಜಸ್ಸಿಗೆ ಅತ್ಯದ್ಭುತವಾದ ಹಾಗೆ ಘನತೆಯಿಂದ ಕೂಡಿರೋ ಒಂದೊಳ್ಳೆ ಸೀರೆ ಸೆಲೆಕ್ಟ್ ಮಾಡಬೇಕು. ನೋಡಪ್ಪ ಆ ಸೀರೆ ತೋರಿಸು ಅಂತಾರೆ ಶ್ರೀನಿವಾಸ್. ಆಗ ಅಂಗಡಿಯವ ಕೊಡ್ತಾನೆ. ಶ್ರೀನಿವಾಸ್ ಆ ಸೀರೆನ ನೋಡಿ, ಮಹಾದೇವ ಇದನ್ನು ನೋಡು ಅಂತ ಕೊಡ್ತಾರೆ. ಲೇ ಅಪ್ಪಾಜಿ, ಇದಕ್ಕೆ ನಿಮಗೆ ಆರಿಸಿ ಅಂತ ಹೇಳಿದ್ದು ನಾನು. ಇದು ನಮ್ಮಮ್ಮಗೆ ಬಹು ಪಸಂದಾಗಿ ಒಪ್ತೈತೆ ಅಪ್ಪಾಜಿ. ಇಷ್ಟು ವರ್ಷ ನಮ್ಮಮ್ಮ ಇಂಥ ಒಂದು ಬಣ್ಣದ ಸೀರೆ ಹುಟ್ಟಿದ್ದೇ ನಾನು ನೋಡಿಲ್ಲ. ಆದರೆ ಇವತ್ತ್ಯಾಕೋ ಗೊತ್ತಿಲ್ಲ, ಈ ಸೀರೆ ಬಣ್ಣ ಇದೆಲ್ಲ ನನಗೆ ಬಹು ಇಷ್ಟ ಆಗೋಯ್ತು. ಇದನ್ನು ಉಟ್ಕೊಂಡ್ರೆ ನಮ್ಮಮ್ಮ ಒಳ್ಳೆ ಮಹಾಲಕ್ಷ್ಮಿ ಕಂಡಂಗೆ ಕಾಣ್ತಾಳೆ. ತಕ ಇದನ್ನು ಪ್ಯಾಕ್ ಮಾಡಿಕೊಡು ಅಂತಾನೆ ಮಹಾದೇವ. ಮಹಾದೇವ, ಇವತ್ತು ತುಂಬ ಒಳ್ಳೆಯ ದಿನ. ನೀನು ಇಷ್ಟು ದಿನಗಳ ನಂತರ ತಾಯಿನ ಭೇಟಿಯಾಗಿ ಅವರಿಗೆ ಒಂದೊಳ್ಳೆ ಸೀರೆ ಕೊಡೋಕ್ಕೆ ಹೋಗ್ತಿದ್ಯಾ. ಹೋಗೋಕ್ಕೂ ಮುಂಚೆ ನಿನ್ನ ತಾಯಿ ಆಶೀರ್ವಾದ, ತಂದೆ ಆಶೀರ್ವಾದ ತಗೊಂಡೋಗು. ಅವರು ದೊಡ್ಡವರು, ಆಶೀರ್ವಾದ ಮಾಡಿದರೆ ಪ್ರತಿಯೊಂದು ಒಳ್ಳೆಯದಾಗುತ್ತೆ. ಅವರ ಆಶೀರ್ವಾದ ನಿನ್ನ ಇಡೀ ಜೀವನ ಕಾಪಾಡುತ್ತೆ ಅಂತಾರೆ ಶ್ರೀನಿವಾಸ್. ನೀವು ಹೇಳೋದೇನೋ ದಿಟ ಅಪ್ಪಾಜಿ, ಆದರೆ ಏನು ಮಾಡ್ತೀರಾ, ನನ್ನ ಹಣೆ ಬರನೇ ಸರಿ ಇಲ್ಲ. ಆ ತಂದೆ ಅನ್ನೋ ದೊಡ್ಡ ಆಸರೆ ನನ್ನ ಪಾಲಿಗಿಲ್ವೇ ಇಲ್ಲ. ಅವ್ರು ಇಲ್ಲದೆ ಹೋದರೆ ಏನಂತೆ, ನಮ್ಮವ್ವ ಇದ್ದಾಳಲ್ಲ, ಅವಳ ಆಶೀರ್ವಾದ ಪಡ್ಕೊಂಡ್ರೆ ಸಾಕು, ನನಗೆ ಇಡೀ ಜಗತ್ತನ್ನೇ ಗೆಲ್ಲೋ ಅಷ್ಟು ಶಕ್ತಿ ಬಂದುಬಿಡುತ್ತೆ ಅಂತಾನೆ ಮಹಾದೇವ. ನಂತರ ಸೀರೆಗೆ 3,000 ಕೊಟ್ಟು ಅಲ್ಲಿಂದ ಮಹಾದೇವ ಮತ್ತು ಶ್ರೀನಿವಾಸ್ ಹೋಗ್ತಾರೆ. ಈಚೆ ಕಲ್ಯಾಣಿ, ದಾಮಿನಿ, ಪಂಚಮಿ ಕಾರಿಂದ ಇಳಿತಾರೆ. ಅತ್ತಿಗೆ ನೀವು ಒಳಗೆ ಹೋಗಿ, ನಾನು ಕಾರನ್ನು ಪಾರ್ಕ್ ಮಾಡಿ ಬರ್ತೀನಿ ಅಂತ ಶ್ರೀಧರ ಹೋಗ್ತಾನೆ. ಈಚೆ ಅದೇ ದೇವಸ್ಥಾನಕ್ಕೆ ಶ್ರೀನಿವಾಸ್ ಮತ್ತು ಮಹಾದೇವನು ಕಾರಿಂದ ಬಂದು ಇಳಿತಾರೆ. ಶ್ರೀನಿವಾಸ್ ದೇವಸ್ಥಾನ ನೋಡ್ತಾ ಹಾಗೆ ನಿಂತ್ಕೋತಾರೆ. ಏನಪ್ಪಾಜಿ ಇದು, ಗರುಡಗಂಬನ ನೋಡಿಕೊಂಡು ಹಾಗೆ ನಿಂತಿದ್ದೀರಾ, ಕಣ್ಣಾಗೆ ನೀರು ಬೇರೆ ತುಂಬ್ಕೊಂಡೈತೆ, ಯಾಕಪ್ಪಾಜಿ ಏನಾಯಿತು ಅಂತಾನೆ ಮಹಾದೇವ. ಮಹಾದೇವ, ಈ ದೇವಸ್ಥಾನ ನಾನು ನನ್ನ ಜೀವ ಇರೋವರೆಗೂ ಮರೆಯೋಕ್ಕಾಗಲ್ಲಪ್ಪ. ನೋಡು, ಇವತ್ತು ವಿಧಿ ನನಗೆ ಗೊತ್ತಿಲ್ಲದೆ ನನ್ನನ್ನು ಎಲ್ಲಿ ಕರ್ಕೊಂಡು ಬಂದಿದೆ ಅಂತ. ಬಹಳ ವರ್ಷಗಳ ಹಿಂದೆ ನಾನು ನನ್ನ ಪ್ರೀತಿ ಹೆಂಡತಿ ಇದೇ ದೇವಸ್ಥಾನಕ್ಕೆ ಬರ್ತಿದ್ವಪ್ಪ ಅಂತಾರೆ ಶ್ರೀನಿವಾಸ್. ಅಪ್ಪಾಜಿ, ಹಂಗಾರೆ ಇವತ್ತು ಇಲ್ಲಿಗೆ ನೀವಾಗೇ ಬಂದಿದ್ದಲ್ಲ, ಆ ದೇವರು ನಿಮ್ಮನ್ನು ಇಲ್ಲಿಗೆ ಕರ್ಸ್ಕೊಂಡವನೆ. ಇವತ್ತು ನಿಮಗೆ ಖುಷಿಯಾಗಿರ್ಬೇಕೇನೋ, ಒಂದು ಏನೋ ಆಯ್ತದೆ, ನೋಡ್ತಾ ಇರಿ, ಆ ದೇವರು ಏನಾದರೂ ಒಂದು ವರ ಕೊಟ್ಟರೆ ಇಲ್ಲಿಂದ ಕಳಿಸೋದು ಅಂತಾನೆ ಮಹಾದೇವ. ಕೊಡೋದಾದರೆ ನನ್ನ ಕುಟುಂಬನ ಕಣ್ತುಂಬ ನೋಡುವಂಥ ವರ ಕೊಡಲಿ ಮಹಾದೇವ. ನನ್ನ ಮತ್ತೆ ಅವಳ ಪ್ರೇಮ ಕಥೆ ಶುರುವಾಗಿದ್ದೆ ಈ ದೇವಸ್ಥಾನದಲ್ಲಿ. ದೇವತೆ ಥರ ಇದ್ದಿದ್ದು ಅವಳನ್ನು ನಾನು ಮೊದಲನೇ ಬಾರಿಗೆ ನೋಡಿದ್ದು ನಾನು ಈ ದೇವಸ್ಥಾನದಲ್ಲಿ. ಅವಳು ಕೈಯಲ್ಲಿ ಪೂಜೆ ತಟ್ಟೆ ಹಿಡ್ಕೊಂಡು ಆ ಮೆಟ್ಟಿಲು ಇಳ್ಕೊಂಡು ಬರ್ತಾಯಿದ್ಲು. ಇವತ್ತು ಆ ದೃಶ್ಯ ನನ್ನ ಕಣ್ಮುಂದೆ ಹಾಗೆ ಇದೆ. ನನ್ನ ಬದುಕಿನ ಬಂಗಾರದ ದಿನಗಳು ಅವು, ನಾನು ಸಾಯೋವರೆಗೂ ಮರೆಯೋಕ್ಕಾಗಲ್ಲ ಮಹಾದೇವ ಅಂತಾರೆ ಶ್ರೀನಿವಾಸ್. ಈಚೆ ಕಲ್ಯಾಣಿ, ಪಂಚಮಿ, ದಾಮಿನಿ, ಇಷ್ಟು ವರ್ಷ ಆದ್ರೂ ಈ ಜಾಗ ಹಾಗೆ ಇದೆ ನೋಡಿ. ಇದೇ ದೇವಸ್ಥಾನದ ಆವರಣದಲ್ಲೇ, ಇದೇ ಜಾಗದಲ್ಲೇ ನಾನು ಮೊದಲನೇ ಸಲ ನನ್ನ ಗಂಡನ ನೋಡಿದ್ದು. ಪಂಚಮಿ, ನಿಮ್ಮ ಅಪ್ಪ ಆ ಕಂಬದ ಹತ್ರ ಪಂಚೆ ಉಟ್ಕೊಂಡು ನನ್ನನ್ನೇ ನೋಡ್ತಿದ್ರು. ಆ ಕ್ಷಣ ನನ್ನ ಮನಸ್ಸಲ್ಲಿ ಇನ್ನೂ ಹಸಿರಾಗೇ ಇದೆ ಅಂತ ಹಳೆ ನೆನಪನ್ನೆಲ್ಲ ಹೇಳ್ತಾರೆ ಕಲ್ಯಾಣಿ. ಈಚೆ ಮಹಾದೇವನ ಹತ್ರ ಶ್ರೀನಿವಾಸ್ ಕೂಡ ಹಳೆ ನೆನಪನ್ನು ಹೇಳ್ತಾ, ಮಹಾದೇವ ನೀನು ಹೋಗಿ ನಿಮ್ಮ ತಾಯಿನ ಹುಡುಕು, ನಾನು ಹಾಗೆ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿ ಬರ್ತೀನಿ ಅಂತಾರೆ. ಸರಿ ಅಪ್ಪಾಜಿ, ಇವತ್ತು ಎಂಥ ಒಳ್ಳೆಯ ದಿನ ಅಂತ ನೋಡಿದ್ರ ನೀವು. ನಿಮ್ಮ ಹಳೆ ದಿನಗಳನ್ನು ನೆನ್ಪಿಕೊಳ್ಳೋಕ್ಕೆ ಬಂದಿದ್ದೀರಾ, ನಾನು ನನ್ನ ಪ್ರಪಂಚ ನೋಡೋದಕ್ಕೆ ಬಂದಿದ್ದೀನಿ. ಸರಿ ಕಣಪ್ಪಾಜಿ, ಹೋಗಿ ಬನ್ನಿ ಅಂತಾನೆ ಮಹಾದೇವ. ಈಚೆ ಶ್ರೀಧರ, ಅತ್ತಿಗೆ ಇಲ್ಲೇನಕ್ಕೆ ನಿಂತಿದ್ದೀರಾ, ಬನ್ನಿ ಒಳಗಡೆ ಹೋಗೋಣ ಅಂತಾರೆ. ಆಗ ಮಹಾದೇವ ಅಮ್ಮನ ನೋಡಿ ಅಮ್ಮ ಅಂತ ಕರೀತಾನೆ. ಪಂಚಮಿ ಖುಷಿಯಿಂದ ನಗ್ತಾಳೆ. ಮಹಾದೇವ, ನೀನು ಇಷ್ಟು ದಿವಸ ಎಲ್ಲೋ ಹೋಗಿದ್ದೆ ಅಂತಾರೆ ಶ್ರೀಧರ. ಅಮ್ಮ ಅಂತ ಮಹಾದೇವ ಮುಂದೆ ಬರುವಾಗ, ಅಲ್ಲೇ ನಿಂತ್ಕೋ, ಮುಂದೆ ಬರಬೇಡ ಅಂತಾರೆ ಕಲ್ಯಾಣಿ. ಆಗ ಪಂಚಮಿ ಹೋಗಬೇಕು ಅನ್ನುವಾಗ, ಪಂಚಮಿ ನಿಂತ್ಕೋ, ಎಲ್ಲಿ ಹೋಗ್ತಿದ್ಯಾ, ವಾಪಸ್ ಬಾ ಅಂತಾರೆ ಕಲ್ಯಾಣಿ. ದಾಮಿನಿ, ಶ್ರೀಧರ್ ಪಂಚಮಿನ ಕರ್ಕೊಂಡು ಒಳಗೆ ಹೋಗಿ, ನಾನು ಬರ್ತೀನಿ ಅಂತಾರೆ ಕಲ್ಯಾಣಿ. ಅಕ್ಕ, ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತಾಳೆ ದಾಮಿನಿ. ಹೇಳ್ದಷ್ಟು ಮಾಡು ದಾಮಿನಿ, ಒಳಗೋಗಿ ನೀವೆಲ್ಲ, ನಾನು ಬರ್ತೀನಿ ಅಂತಾರೆ ಕಲ್ಯಾಣಿ. ಅವರೆಲ್ಲ ಹೋಗ್ತಾರೆ. ಆಗ ಮಹಾದೇವ ಅಮ್ಮನ ಹತ್ರ ಬರ್ತಾನೆ. ಅಮ್ಮ,
ನಿನಗೆ ಹುಷಾರಿಲ್ಲ ಅನ್ನೋದು ಗೊತ್ತಾಗಿ ನನ್ನ ಜೀವನೇ ಹೊಂಟೋಗಿತ್ತು ಕಣವ. ರಾತ್ರಿಯೆಲ್ಲ ನಿಂದೇ ನೆನಪು, ನಿಂದೇ ಕನಸು, ನಿನ್ನನ್ನು ಯಾವಾಗ ನೋಡ್ತೀನೋ ಅಂತ ಈ ಜೀವ ಕಾಯ್ತಿತ್ತು ಕಣವ ಅಂತಾನೆ ಮಹಾದೇವ. ಅಂದರೆ ನಾವಿಲ್ಲಿದ್ದೀವಿ, ನಾವು ಬರ್ತಿದ್ದೀವಿ ಅಂತ ನಿನಗೆ ಮೊದಲೇ ಗೊತ್ತಿತ್ತಾ? ಯಾರು ಪಂಚಮಿ ಹೇಳಿದ್ಲಾ ಅಂತಾರೆ ಕಲ್ಯಾಣಿ. ಹಾಂ ಅಮ್ಮ, ಅದನ್ನೆಲ್ಲ ಬಿಟ್ಟಾಕು. ಇಲ್ಲಿ ನೋಡಿಲಿ, ನಾನು ನಿನಗೋಸ್ಕರ ಏನು ತಂದಿದ್ದೀನಿ ಅಂತ. ಸೀರೆ ಕಣವ, ತಕ ಅಂತಾನೆ ಮಹಾದೇವ. ಆಗ ಕಲ್ಯಾಣಿ ಮುಖನ ತಿರುಗಿಸ್ಕೋತಾರೆ. ಆಗ ಮಹಾದೇವ ಮಂಡಿಯೂರಿ, ಅಮ್ಮ ನಿನ್ನ ದಮ್ಮಯ್ಯ ಅಂತೀನಿ, ತಗೊಳಮ್ಮ ಅಂತ ನಿನಗೆ ದಮ್ಮಯ್ಯ ಅಂತಾನೆ. ಆಗ ಕಲ್ಯಾಣಿ ಸೀರೆನ ನೋಡ್ತಾ ತಗೊಂಡು ಶಾಕ್ನಿಂದ ಮುಟ್ಟಿ ನೋಡ್ತಾರೆ. ನಂತರ ಎದೆಗೆ ಒತ್ಕೊಂಡು ಕಣ್ಣೀರು ಹಾಕ್ತಾರೆ. ಪಂಚಮಿ, ದಾಮಿನಿ, ಶ್ರೀಧರ್ ಮೇಲಿಂದ ನೋಡ್ತಿರ್ತಾರೆ. ಮಹಾದೇವ ಕಣ್ಣೀರನ್ನು ಒರೆಸ್ತಾನೆ. ಈಚೆ ಶ್ರೀನಿವಾಸ್ ದೇವರಿಗೆ ಕೈ ಮುಗಿದು, ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಥರ ಇರೋ ಕಲ್ಯಾಣಿ, ಅವಳು ಎಲ್ಲೇ ಇದ್ದರೂ ಅವಳನ್ನು ಚೆನ್ನಾಗಿ ನೋಡ್ಕೊಪ್ಪ. ನಾನು ಸಾಯೋದ್ರೊಳಗಡೆ ಒಂದೇ ಒಂದು ಸರ್ತಿನಾದರೂ ಅವಳನ್ನು ನನಗೆ ತೋರಿಸ್ಬಿಡು ಅಂತ ಹೇಳಿ ಮೇಲ್ಗಡೆ ನಿಂತ್ಕೊಂಡು ಕುಂಕುಮದ ಪ್ಯಾಕೆಟನ್ನು ಇಟ್ಕೊಳ್ಳುವಾಗ ಅದು ಕೆಳಗಡೆ ನಿಂತಿರೋ ಕಲ್ಯಾಣಿ ಹಣೆ ಮೇಲೆ ಬೀಳುತ್ತೆ. ದೇವಸ್ಥಾನದ ಪವಿತ್ರ ಆವರಣದಲ್ಲಿ ಮೇಲಿಂದ ಮುತ್ತೈದೆ ಹಣೆಗೆ ಕುಂಕುಮ ಬಂದು ಬೀಳೋದು ಸಾಕ್ಷಾತ್ ಆ ಭಗವಂತನೇ ಒಲಿದು ಬಂದ ಹಾಗೆ. ಇದು ತುಂಬ ಶುಭ ಸೂಚನೆ ತಾಯಿ ಅಂತಾರೆ ಪುರೋಹಿತರು. ಆಗ ಶ್ರೀನಿವಾಸ್ ಕಲ್ಯಾಣಿನ ನೋಡಿ ಕಲ್ಯಾಣಿ ಅಂತ ಓಡಿ ಬರ್ತಾರೆ. ನಿನ್ನ ಬದುಕಿನಲ್ಲಿ ಕಳೆದು ಹೋಗಿರೋ ಅತೀ ದೊಡ್ಡ ಭಾಗ್ಯ ವಾಪಸ್ ಸಿಗುತ್ತೆ ಅನ್ನೋದಕ್ಕೆ ಆ ಭಗವಂತ ಕೊಟ್ಟಿರೋ ಸಂಕೇತ ಇದು ಅಂತಾರೆ ಪುರೋಹಿತರು. ಆಗ ಶ್ರೀನಿವಾಸ್ ಬಂದು ಕಲ್ಯಾಣಿ ಅಂತ ಅವ್ರ ಹೆಗಲ ಮೇಲೆ ಕೈ ಇಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.